ಮೈಸೂರಿನಲ್ಲಿ ಚಿನ್ನ ಕದ್ದಿದ್ದಕ್ಕೆ ಲಾಡ್ಜ್ ಮ್ಯಾನೇಜರ್ ಹತ್ಯೆ ಕೇಸ್. ಕೊಲೆ ಪ್ರಕರಣದ ಕಿಂಗ್ ಪಿನ್ ಶ್ರೀನಿವಾಸ್ ಎಂಬಾತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಲಾಗಿದೆ. ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಜೈಪುರ ಪೊಲೀಸರಿಂದ ಕೊಲೆ ಆರೋಪಿ ಶ್ರೀನಿವಾಸನನ್ನು ಬಂಧಿಸಲಾಗಿದೆ. 60 ಗ್ರಾಂ ಚಿನ್ನಕ್ಕಾಗಿ ಮೋಹನ್ ಕುಮಾರ್ನನ್ನು ಕೊಂದಿದ್ದ ಆರೋಪಿಗಳು. ಏಪ್ರಿಲ್ 18ರಂದು ನಡೆದಿದ್ದಂಥ ಕೊಲೆ ಕೇಸ್ನಲ್ಲಿ 4 ಬಂಧನ ಆಗಿತ್ತು. ಪ್ರಮುಖ ಆರೋಪಿ ಶ್ರೀನಿವಾಸ್ ಎಸ್ಕೇಪ್ ಕೂಡ ಆಗಿದ್ದ. ಸೊ ಆತನಿಗಾಗಿ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಕೊನೆಗೂ ತಲೆಮರೆಸಿಕೊಂಡಿದ್ದ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಏನಿದು ಪ್ರಕರಣ ಅಂತ ನೋಡೋದಾದರೆ, ಬೋಗಾದಿ ಲಾಡ್ಜ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಈ ಮೋಹನ್ ಕುಮಾರ್ ಕೆಲಸ ಮಾಡ್ತಾ ಇದ್ದ. ಚಾಮರಾಜನಗರ ಜಿಲ್ಲೆಯ ಬ್ಯಾಡ್ಪುರದ ಮೋಹನ್ ಕುಮಾರ್ ಲಾಡ್ಜ್ಗೆ ಸ್ವೀಟ್ ಆಡುವಕ್ಕೆ ಬರ್ತಾ ಇದ್ದ. ಈ ಕೊಲೆ ಆರೋಪಿ ಶ್ರೀನಿವಾಸ್ ಜೂಜಿಗಾಗಿ ಪತ್ನಿ 60 ಗ್ರಾಂ ಚಿನ್ನದ ಸರ ತಂದಿದ್ದ. ಆರೋಪಿ ಶ್ರೀನಿವಾಸ್ ಹುಣ್ಣಿಮೆ ಕಾರಣ ನೀಡಿ ಗಿರವಿ ಇಟ್ಕೊಳ್ಳಲ್ಲ ಅಂತ ಗಿರವಿ ಅಂಗಡಿಯವರು ಹೇಳ್ತಾರೆ. ಬಳಿಕ ರೂಮ್ನ ಹಾಸಿಗೆ ದಿಂಬಿನ ಕೆಳಗೆ ಚಿನ್ನದ ಸರವನ್ನು ಇಟ್ಟಿದ್ದ ಶ್ರೀನಿವಾಸ್. ಇದೇ ವೇಳೆ ಚಿನ್ನದ ಸರವನ್ನು ಕಳುವು ಮಾಡಿದ್ದ ಈ ಮೃತ ಮೋಹನ್ ಕುಮಾರ್. ಬಳಿಕ ಸ್ವಗ್ರಾಮಕ್ಕೆ ಅಂದರೆ ಬ್ಯಾಡರಪುರಕ್ಕೆ ಹೋಗಿದ್ದ. ಚಿನ್ನ ಗಿರವಿಯನ್ನು ಇಟ್ಟಿದ್ದ. ಚಿನ್ನ ಅಡವಿಟ್ಟು ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದ. ಮೋಹನ್ ಕುಮಾರ್ ಇಷ್ಟೆಲ್ಲ ಮಾಡಿದ್ದು. ಅನಂತರ ಮನೆಯಿಂದ ಮೋಹನ್ ಕುಮಾರನ್ನು ವಾಪಸ್ ಕರೆಸಿ ಕಾರಿನಲ್ಲಿ ಕರ್ಕೊಂಡು ಹೋಗಿ ಹತ್ಯೆಯನ್ನು ಮಾಡಲಾಗಿತ್ತು. ಮೈಸೂರು ತಾಲೂಕಿನ ಗುಮಚನಹಳ್ಳಿಯಲ್ಲಿ ಶವವನ್ನು ಸುಟ್ಟಾಕಿ ಎಸ್ಕೇಪ್ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡಿದ್ರು ಪೊಲೀಸರು. ತನಿಖೆಯನ್ನು ನಡೆಸ್ತಾ ಇದ್ರು. ಅದಾದ ನಂತರ ಪ್ರಜ್ವಲ್ಲು, ಚಂದು, ಕಬೀರ್ ಕಾಳಯ್ಯ, ದರ್ಶನನ್ನು ಬಂಧಿಸಿದ್ರು. ದಕ್ಷಿಣ ಕನ್ನಡದ ಉಜಿರೆಯಲ್ಲಿ ತಲೆಮರೆಸಿಕೊಂಡಿದ್ದ ಈ ಶ್ರೀನಿವಾಸ್ ಇದೀಗ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ.